ಹಾಲು ಬಿಡ್ತಾ ಇಲ್ಲ, ಎದೆ ಹಾಲು. ಅದಕ್ಕೆ ಊಟ ಮಾಡ್ತಿಲ್ಲ. ದಿನಕ್ಕೆ ಒಂದು 10 ಸಲ ಕುಡಿತಾನ? ನೈಟೆಲ್ಲ 10 ಸಲ. ನೀವು ಹಾಲಿನ ATM ಅವನಿಗೆ, ATM ತರ. ಈಗ ನೀವು ಏನ್ ಹೇಳಿದ್ರೆ ಹಾಲು ಬಿಡಿಸಕ್ಕೆ ಎಲ್ಲಿಗೆ ಹೋಗ್ತೀರಾ? ಅವನಿಗೆ ಎಲ್ಲಿ ಕಳಿಸ್ತೀರಾ? ಹಸ್ಬೆಂಡ್ ನಿಮ್ಮ ಮನೇಲಿ ಇಲ್ವಾ? ಅಂದ್ರೆ ಅಲ್ಲಿಗೆ ಕಳಿಸ್ಬಿಡ್ತೀರಾ? ಅಲ್ಲಿಗೆ ಎಷ್ಟು ದಿನ ಕಳಿಸ್ತೀರಾ? 5 ದಿವಸ. 5 ದಿವಸ ಆದಲ್ಲಿ ಅವನ್ನೆಲ್ಲ ಮರ್ತು ಬಿಡ್ಬೇಕು. ಮದರ್ ಯಾರು ಅಂತಾನೆ ಮರ್ತು ಬಿಡ್ಬೇಕು. 5 ದಿನ ನೋಡಿ ಮಮ್ಮಿ ನೀವೇನಾ ಮಮ್ಮಿ ಡ್ಯಾಡಿ ಅನ್ಬೇಕಾ? ಅದೆಲ್ಲ ಆಗಲ್ಲ. ದಟ್ ಈಸ್ ಅ ರಾಂಗ್ ಪ್ರಾಕ್ಟೀಸ್. ನಾವು ಮಕ್ಕಳ ಜೊತೆ ಇರಬೇಕು, ಇದ್ದು ಬಿಟ್ಟು ನಾವು ಪೇರೆಂಟಿಂಗ್ ಮಾಡಬೇಕು. ಎಲ್ಲದಕ್ಕೂ ಒಂದು ಏಜ್ ಇರ್ತದೆ. ಬ್ರೆಸ್ಟ್ ಮಿಲ್ಕಿಗೆ ಈಗ ಅವನು ಇನ್ನೂ 1.5 years ಆಗಿದೆ ಅವನಿಗೆ, ಬಿಡಿ, ಕಂಪ್ಲೀಟ್ ಆಗಿ 0 ಮಾಡಿ ಅಂತ ಹೇಳ್ತಿಲ್ಲ ಹಾಲು. ನಾನು ಕಟ್ ಡೌನ್ ಮಾಡಬೇಕು. ಅವನಿಗೆ ಸಿಗೋ ಟೋಟಲ್ ಫುಡ್ ಅಲ್ಲಿ ಎದೆ ಹಾಲು 20 to 25% ಅಷ್ಟೇ. ಅವ್ನು ಕೇಳಲ್ಲ. ಅವ್ನು ಟಾಡ್ಲರ್. ಅವನು ಈಗ 1.5 years 2 years ತನಕ ಸಿಕ್ಕಾಪಟ್ಟೆ ಗಲಾಟೆ ಕಿರ್ಚೋದು ಕೂಗಾಡೋದು ಮಾಡ್ತಾನೆ. ಎಕ್ಸಾಕ್ಟ್ಲಿ ಅದು ಮಾಡ್ಲಿ. ನೀವು ಅದು ಬೇವಿನ ಸೊಪ್ಪು ಹಚ್ಚೋದು, ಅದು ಹಚ್ಚೋದು, ಅರಿಶಿನ ಪುಡಿ ಹಚ್ಚೋದು, ಚಟ್ನಿ ಸ್ಪೈಸಿ ಅದೆಲ್ಲ ಮೆಣಸಿನ್ಕಾಯಿ ಹಚ್ಚೋದು ಏನು ಯೂಸ್ ಇಲ್ಲ. ಒರೆಸ್ಬಿಟ್ಟು ಕುಡಿತಾನೆ. ಅವನೇ ಟಿಶ್ಯೂ ತಂದು ಒರೆಸ್ತಾನೆ. ಅಬ್ಬಾ, ನೀನು ಸೆಲ್ಫ್ ಡ್ರಿವನ್ ಚೈಲ್ಡ್ ನೀನು. ಸೊ ಟಾಡ್ಲರ್ ಏಜ್ ಅಲ್ಲಿ ಹಠ ಇರ್ತದೆ, ಎಲ್ಲದಕ್ಕೂ ಹಠ ಮಾಡ್ತಾರೆ. ಬಟ್ ನೀವು ಅವನಿಗೆ ಅಲ್ಲಿ ಕಳ್ಸೋದು, ಪಕ್ಕದ ಮನೆಗೆ ಕಳ್ಸೋದು, ಒಂದು ವಾರ ನೀವು ಓಡೋಗೋದು ಕಾಡಿಗೆ, ಹಿಮಾಲಯ ಪರ್ವತಕ್ಕೆ ಹೋಗಿ ಮೆಡಿಟೇಷನ್ ಮಾಡಬಾರ, ಅವೆಲ್ಲ ಏನು ಯೂಸ್ ಇಲ್ರಿ. ಮಕ್ಕಳು ನಮ್ಮ ಜೊತೆನೇ ಇರಬೇಕು. ನಾವು ಬೌಂಡ್ರಿ ಸೆಟ್ ಮಾಡಬೇಕು. ಸಾರಿ ಪುಟ, ಹಾಲು ಸಿಗಲ್ಲ ನಿನಗೆ ಇವಾಗ, ನೀನು ಆಲ್ರೆಡಿ ಊಟ ಮಾಡ್ಬೇಕೀಗ, ಊಟ ಮಾಡೋ ಏಜ್ ಆಗಿದೆ, ಅದು ಹೇಳ್ತಾನೆ ಇರಬೇಕು ಅವರಿಗೆ. ಅರ್ಥ ಆಗತ್ತೆ. ಬಟ್ ಅವ್ರು ಕೇಳಲ್ಲ. ಬಟ್ ನೀವು ಹೇಳ್ತಾ ನೋವು ಅಂತ ಹೇಳಿದ್ರೆ ಅವನಿಗೆ 2-3 ಮಂತ್ಸಲ್ಲಿ ಗೊತ್ತಾಗುತ್ತೆ. ಬಟ್ ನೀವು ಕದ್ದು ಮುಚ್ಕೊಳ್ಳೋದು, ಬಾತ್ರೂಮಲ್ಲಿ ಹೋಗಿ ಮಲ್ಕೊಳ್ಳೋದು, ಕಿಚನಲ್ಲಿ ಮಲ್ಕೊಳ್ಳೋದು, ಅವ್ನು ನಾನಿಲ್ಲ ಅನ್ನೋದೆಲ್ಲ ಸುಳ್ಳು. ಆ ಥರ ಹಾಲು ಬಿಡಿಸೋಕ್ಕಾಗಲ್ಲ. ಕಷ್ಟ. ಒಂದು 2 months ಕಷ್ಟ ಆಗುತ್ತೆ. ನೈಟಲ್ಲಿ ಹಠ ಮಾಡ್ತಾನೆ, ಡೇ ಟೈಮಲ್ಲಿ ಹಠ ಮಾಡ್ತಾನೆ, ಊಟ ಮಾಡಲ್ಲ. ಬಟ್ ನೀವು ಆ ಡಿಸಿಪ್ಲಿನ್ ತರಬೇಕು. ಸ್ವಲ್ಪ ಇದನ್ನು ನೀವು ಕಾಮಾಗಬೇಕು. ಶಾರ್ಟ್ಕಟ್ ಹುಡುಕ್ಬೇಡಿ. ಎಲ್ಲ ಮದರ್ಸಿಗೂ ತೊಂದರೆ ಆಗತ್ತೆ ಹಾಲು ಬಿಡಿಸೋದು. ಬಟ್ ಹಾಗೆ ಆಗತ್ತೆ. ನಿನ್ನ ಮಮ್ಮಿ ಎಲ್ಲಿಗೋ ನಿಂಗೆ ಪೋರ್ಟರ್ ಮಾಡಿ ಕೊರಿಯರ್ ಮಾಡಿ ಕಳಿಸ್ತಿದಾರಂತೆ, ನೀವು ಬರ್ಬೇಕಂತ 10 ವರ್ಷ ಆದಮೇಲೆ, ಎಲ್ಲಿ ನನ್ನ ಮಮ್ಮಿ ಅಂತ. ಅದೆಲ್ಲ ಮಾಡೋಕ್ಕೆ ಬೇಡ.